ಹಲೋ ಎವ್ರಿವನ್, ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇಲ್ಲಿ ಈ ಸಾರಿ ನಿಮಗೆ ಮುಂದಿನ ದಿನಗಳಲ್ಲಿ ಲವ್ ಮ್ಯಾರೇಜಾ ಅಥವಾ ಅರೇಂಜ್ಡ್ ಮ್ಯಾರೇಜಾ ಅನ್ನೋ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ 3 ಪೈಲ್ ಇದೆ. ಒಂದು ಆರೆಂಜ್ ಕ್ರೇಯಾನ್, ಒಂದು ಯೆಲ್ಲೋ ಕ್ರೇಯಾನ್, ಮತ್ತೊಂದು ಬ್ಲೂ ಕ್ರೇಯಾನ್. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಕ್ರೇಯಾನ್ನ ಆರಿಸ್ಕೊಳ್ಳಿ. 3 ಕ್ರೇಯಾನ್ನು ಸಹಿತ ಪೈಲಲ್ಲಿ ನೀವು ನೋಡ್ಬೋದು. ಮತ್ತು ಇದು ಮುಂದೆ ಮದುವೆ ಆಗೋರು ಅಥವಾ ರಿಲೇಷನ್ಶಿಪ್ಪಲ್ಲಿರೋರು ಅವ್ರಿಗೆಲ್ಲರಿಗೂ ಇದು ಅನ್ವಯಿಸುತ್ತೆ ಮತ್ತು ಯಾರು ಬೇಕಾದರೂ ನೋಡ್ಬೋದು ಅಂತ ಹೇಳ್ತಾ, ಸೊ ಲೆಟ್ ಸ್ಟಾರ್ಟ್ ರೀಡಿಂಗ್. ಹಲೋ, ಪೈಲ್ ನಂಬರ್ 1, ನೀವು ಆರೆಂಜ್ ಕ್ರೇಯಾನ್ ಆರಿಸ್ಕೊಂಡಿದ್ದೀರಾ. ಕಾರ್ಡ್ ನಾನು ಲಾಸ್ಟಲ್ಲಿ ನೋಡ್ತೀನಿ. ಈಗ ನಿಮ್ಮ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. Nine of Cups, Knight of Pentacles, King of Cups, the Nine of Wands, the Death card, Five of Cups, the Hierophant. The next card, Queen of Swords. ಇಲ್ಲಿ ನಿಮಗೆ ಯಾವ ಎನರ್ಜಿ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಇಲ್ಲಿ ನನಗೆ ಒಂದು ಅರೇಂಜ್ಡ್ ಮ್ಯಾರೇಜ್ ಅಂತ ಕಾಣ್ತಾ ಇದೆ. ಇಲ್ಲಿ ನಿಮಗೆ ನನ್ನ ರೀಡಿಂಗ್ ಪ್ರಕಾರ ನಿಮಗೆ ಇಲ್ಲಿ ಮನೆಯಲ್ಲಿ ಅರೇಂಜ್ಡ್ ಮ್ಯಾರೇಜ್ ಇದು. ಒಳ್ಳೆ ಹುಡುಗನ್ನ ನೀವು ಮನೆಯಲ್ಲಿ ನೋಡಿ ಇಟ್ಟಿದ್ದಾರೆ. ಆದರೆ ಅದು ಏನಾಗಿದೆ ಅಂತಂದರೆ, ಅವರು ನಿಮಗೆ ನಿಮ್ಗಿನ ವಯಸ್ಸಲ್ಲಿ ಸ್ವಲ್ಪ ದೊಡ್ಡವರು ಕಾಣ್ತಾ ಇದೆ. ಇಲ್ಲಿ ಅವರು ತುಂಬ ಚೆನ್ನಾಗಿ ಅನುಕೂಲವಾಗಿದ್ದಾರೆ, ಎಲ್ಲ ಚೆನ್ನಾಗಿದೆ. ಮತ್ತು ಒಳ್ಳೆಯ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋ ಅಂಥ ವ್ಯಕ್ತಿ. ಮತ್ತು ಆ ವ್ಯಕ್ತಿ ಒಳ್ಳೆಯ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಬ್ಯಾಲೆನ್ಸ್ಡ್ ಆಗಿ ಅದನ್ನು ಕಷ್ಟ ಸುಖ ಎಲ್ಲನೂ ತಿಳಿದವರಾಗಿ ಇದ್ದಾರೆ ಅವರು. ಮತ್ತು ಅದು ನಿಮ್ಮ ಎನರ್ಜಿ ಇಲ್ಲಿ ಏನು ಹೇಳುತ್ತಪ್ಪ ಅಂತಂದರೆ, ನಿಮಗೆ ಸ್ವಲ್ಪ ಅದು ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ನಿಮಗೆ ಸ್ವಲ್ಪ ಬೇಜಾರಲ್ಲಿ ಇದ್ದೀರಾ ನೀವು, ಏನು ಮಾಡೋದು ಅನ್ನೋ ಥರ. ಆದರೆ ಇದು ಹೊಸ ಬಿಗಿನಿಂಗ್ ಕೊಡುತ್ತೆ. ನಿಮ್ಮ ಹಳೆಯ ಎಲ್ಲ ಹಿಂದಿನ ದಿನಗಳ ಏನು ನಡೆದಿತ್ತು ನಿಮ್ಮಲ್ಲಿ, ಒಂದು ಲವ್ ಅಫೇರ್ ಆಗಿರಲಿ, ಯಾರನ್ನೋ ನೀವು ಮೆಚ್ಚಿರೋದಾಗಿರಲಿ, ಅದು ಇಲ್ಲಿ ಆ ಮದುವೆ ನಡೆಯೋ ಥರ ಇಲ್ಲಿ ಕಾಣ್ತಾ ಇಲ್ಲ ನನ್ನ ಪ್ರಕಾರ. ಅದಕ್ಕೆ ನಿಮಗೆ ಸ್ವಲ್ಪ ಬೇಜಾರು ಇರುತ್ತೆ, ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಜಾರು ಇರುತ್ತೆ. ಆದರೆ ಇಲ್ಲಿ ಏನಪ್ಪ ತೋರಿಸ್ತಾ ಇದೆ ಅಂತಂದರೆ, ಇದು 3 ಎನರ್ಜಿನೂ ನೀವು ಮುಂದೆ ಮದುವೆ ಆಗೋಂಥ ವ್ಯಕ್ತಿ ಒಳ್ಳೆಯ ಸ್ವಭಾವದವರು, ಒಳ್ಳೆಯ ಕೆಲಸದಲ್ಲಿರ್ತಾರೆ, ಅಥವಾ ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಆಗಲಿ, ಆಸ್ತಿ, ಧನ, ಆರ್ಥಿಕ ಪರಿಸ್ಥಿತಿ ಅವ್ರದ್ದೆಲ್ಲ ತುಂಬ ಚೆನ್ನಾಗಿರೋ ಅಂಥ ವ್ಯಕ್ತಿ ಅವರು. ಮತ್ತು ಸ್ವಲ್ಪ ನಿಮ್ಮ ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಏಜ್ ನಿಮ್ಮ 1-2-3 ವರ್ಷ ದೊಡ್ಡವರು ಇರ್ಬೋದು. ಅದು ನಿಮಗೆ
ಅಷ್ಟೊಂದು ಇಷ್ಟ ಮಾಡ್ಕೋಬೇಕು ನೀವು. ಯಾಕೆ ಅಂತಂದ್ರೆ ಮುಂದಿನ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಮುಂದೆ ನೀವು ಚೆನ್ನಾಗಿ ಆಗ್ತೀರಾ. ಅದು ಆ ಒಂದು ಎನರ್ಜಿ ಇಲ್ಲಿ ತೋರಿಸ್ತಾ ಇದೆ. ಇದು 3 ಕಾರ್ಡು ನಿಮ್ಮ ಎನರ್ಜಿ ತೋರಿಸ್ತಾ ಇದೆ. ನಿಮ್ಮ ಎನರ್ಜಿನಲ್ಲಿ ಏನಿದೆ, ನಿಮಗೆ ಅಷ್ಟೊಂದು ಇದಾಗ್ತಾ ಇಲ್ಲ, ಇಷ್ಟ ಆಗ್ತಾ ಇಲ್ಲ. ಆದರೆ ಹಳೆ ದಿನ ಬಿಡಿ ಅಂತ ಇಲ್ಲಿ ಹೇಳ್ತದೆ. ದಿ ಡೆತ್ ಕಾರ್ಡ್ ಅಂತಂದ್ರೆ, ಡೆತ್ ಕಾರ್ಡ್ ಅಂದ್ರೆ ಇದು ನಿಮ್ಮ ಹಳೆಯ ಹಿಂದಿನ ಇದೆಲ್ಲ, ಅದಕ್ಕೆ ಡೆತ್. ಅದು ಹಿಂದಿನ ಒಂದು ಸಂಬಂಧಗಳಾಗ್ಲಿ, ಹಿಂದಿನ ಒಂದು ಏನೇ ಒಂದು ಇರಲಿ, ಅದು ಮುಗಿಯುತ್ತೆ. ಅದು ಮುಗಿದು ಒಂದು ಹೊಸ ಪ್ರಾರಂಭ, ಒಂದು ಹೊಸ ಜೀವನ ಒಂದು ಮುಂದೆ ಪ್ರಾರಂಭ ಆಗಲಿದೆ. ಅದಕ್ಕೆ ನಿಮ್ಮ ಮನೆಯಲ್ಲಿ ಗುರು ಹಿರಿಯರದು ಎಲ್ಲರದು ಒಂದು ಒಪ್ಪಿಗೆ ಇರುತ್ತೆ. ಒಂದು ಒಪ್ಪಿಗೆ ಇದ್ದು ಆ ಮದುವೆ ನಡೆಯುತ್ತೆ. ಮತ್ತೆ ಒಂದು ಕ್ವೀನ್ ಆಫ್ ಸೋರ್ಡ್ಸ್ ಇಲ್ಲಿ ಇರೋದ್ರಿಂದ, ಕ್ವೀನ್ ಆಫ್ ಸೋರ್ಡ್ಸ್ ಅದು ತೋರಿಸ್ತಾ ಇದೆ. ಮನೆಯಲ್ಲಿ ಎಲ್ಲರೂ ನಿಮಗೆ ಹೇಳಿ ಒಪ್ಪಿಸ್ತಾರೆ. ಒಪ್ಪಿಸಿ ಮುಂದೆ ಒಂದು ಚೆನ್ನಾಗಿ ಮದುವೆ ನಡ್ಕೊಂಡು ಹೋಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ನಿಮ್ಮ ಒಂದು ಒರಾಕಲ್ ಕಾರ್ಡ್ಸ್ ಅದು ಏನು ಹೇಳುತ್ತೆ, ನಿಮ್ಮ ಒಂದು ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಅದು ಆನ್ಸರ್ಸ್ ಏನು ಕೊಡುತ್ತೆ ಅದು ನೋಡೋಣ. ಏಂಜಲ್ ಆಫ್ ಸ್ಟ್ರೆಂತ್, ಮತ್ತೆ ಇನ್ನೊಂದು ಕಾರ್ಡ್ ಅಡ್ಜಸೆಂಟ್ ಪಾಸಿಬಿಲಿಟೀಸ್, ಮತ್ತೆ ಇನ್ನೊಂದು ನೋಡೋಣ ವಾಕಿಂಗ್ ಅವೇ. ಬಾಟಮ್ ಆಫ್ ದಿ ಡೆಕ್ ಜರ್ನಿ. ನಾನು ಹೇಳ್ದೆ ಅಲ್ಲ, ನಿಮ್ಮ ಒಂದು ಜೀವನದ ಒಂದು ಪಯಣ ಚೆನ್ನಾಗಿ ನಡೆಯುತ್ತೆ. ಏಂಜಲ್ ಆಫ್ ಸ್ಟ್ರೆಂತ್, ನೀವು ಮುಂದೆ ತುಂಬ ಸ್ಟ್ರಾಂಗ್ ಆಗ್ತೀರಾ. ಆ ಒಂದು ಪರ್ಸನಲ್ಲಿ ನಿಮ್ಮಲ್ಲಿ ಒಂದು ಒಳ್ಳೆಯ ಗುಣಗಳಿದೆ ಇದ್ದು, ಅದು ನಿಮ್ಮ ಒಂದು ಮುಂದಿನ ಜೀವನ ಚೆನ್ನಾಗಾಗುತ್ತೆ. ಅಡ್ಜಸ್ಟಿಂಗ್ ಪಾಸಿಬಿಲಿಟೀಸ್ ಅಂದರೆ ನಿಮಗೆ ಒಂದು ಮುಂದೆ ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ. ವಾಕಿಂಗ್ ಅವೇ, ನಿಮ್ಮ ಒಂದು ಹಳೆಯ ಇದನ್ನೆಲ್ಲ ಬಿಟ್ಬಿಡ್ತೀರಾ. ಬಿಡೋ ಒಂದು ಸೂಚನೆ ಕಾಣ್ತಾ ಇದೆ ಇಲ್ಲಿ. ಬಿಟ್ಟು, ಯಾಕೆ ಅಂತಂದ್ರೆ ನಿಮ್ಮ ಆ ಮುಂದೆ ಬರುವ ಪರ್ಸನ್ ಅವರು ಈಸ್ ಎ ವೆರಿ ಬ್ಯಾಲೆನ್ಸ್ಡ್ ಮತ್ತೆ ತುಂಬ ಒಂದು ಎಕ್ಸ್ಪೀರಿಯನ್ಸ್ಡ್ ಗ್ರೌಂಡೆಡ್ ಪರ್ಸನ್. ಅವರು ಎಲ್ಲನೂ ಸರಿ ಮಾಡ್ತಾರೆ. ಆಗ ನೀವು ಹಳೆಯದನ್ನೆಲ್ಲ ಮರ್ತು ಬಿಡ್ತೀರಾ. ಮರೆತು ನಿಮ್ಮ ಹೊಸ ಜೀವನ ಮುಂದೆ ಸ್ಟಾರ್ಟ್ ಮಾಡ್ತೀರಾ ನೀವು ಅಂತ ಹೇಳ್ತಾ ಇದೆ. ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್. ಆಯ್ತಾ? ಇದು ನಿಮ್ಮ ಒಂದು ಬ್ಲೆಸ್ಸಿಂಗ್ ಕಾರ್ಡ್. ಇದು ನೀವು ನಿಮಗೆ ಒಂದು ನಿಮ್ಮ ಜೀವನದಲ್ಲಿ ನೀವು ಏನು ಅನ್ಕೋತಾ ಇದ್ದೀರಾ, ಮುಂದೆ ನಾನು ಹೇಗಿರಬೇಕು, ಏನಾಗಬೇಕು, ನನಗೆ ಯಾವ ಥರ ಮದುವೆ ಬರುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡ್ತಾ ಇದ್ದೀರಲ್ಲ. ನಿಮ್ಮ ಹಿಂದಿನ ಒಂದು ಕತೆಗಳು, ಸ್ಟೋರೀಸು, ಒಂದೇನೇ ಒಂದು ಇರಲಿ, ಅದನ್ನ ಮರೆತು ನೀವು ಮುಂದೆ ಹೋಗ್ತೀರಾ. ಇಲ್ಲಿ ಬಿಟ್ಬಿಡ್ತೀರಾ. ಬಿಟ್ಟು ಆ ಒಂದು ಪರ್ಸನಲ್ಲಿ ನೀವು ಮುಂದೆ ಒಂದು ಸೆಲೆಕ್ಟ್ ಮಾಡೋ ಅಂಥ ಒಂದು ಮನೆಯಲ್ಲಿ ಆಗಲಿ, ಆ ಒಂದು ಸೆಲೆಕ್ಟ್ ಆಗೋವಂಥ ನಿಮಗೆ ಬರೋವಂಥ ಮುಂದೆ ಒಂದು ವ್ಯಕ್ತಿ ಅದನ್ನೆಲ್ಲ ಮರೆಸಿ ಮುಂದೆ ನಿಮಗೆ ಒಂದು ಒಳ್ಳೆ ಜೀವನ ಕೊಡ್ತಾರೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಮತ್ತು ನಿಮ್ಮ ಒಂದು ನನ್ನ ಒಂದು ಇದನ್ನು ನೋಡೋಣ, ಏನು ಹ್ಯಾಂಡ್ ಮೇಡ್ ಮೆಸೇಜಸ್ ಅದು ಏನು ಹೇಳುತ್ತೆ ನಿಮಗೆ ನೋಡೋಣ. ಬಿ ಹ್ಯಾಪಿ ಅಂತ ಹೇಳ್ತಾ ಇದೆ. ಪ್ಲೀಸ್ ಬಿ ಹ್ಯಾಪಿ, ನಿಮಗೆ ಮುಂದೆ ಎಲ್ಲ ಚೆನ್ನಾಗಾಗುತ್ತೆ. ಫೇತ್, ಮುಂದೆ ಎಲ್ಲ ಚೆನ್ನಾಗಾಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಳ್ಳಿ ಜೀವನದಲ್ಲಿ. ಮತ್ತು ವಿತಿನ್ 1 to 2 years ಅಲ್ಲಿ ನಿಮಗೆ ಮದುವೆ ಆಗೋ ಒಂದು ಯೋಗ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಮತ್ತು ಇನ್ನೊಂದು ನೋಡೋಣ ಏನು ಬರ್ಬೋದು. ಪೆನ್ಸಿವ್, ಡೀಪ್ ಥಾಟಲ್ಲಿ ಇದ್ದೀರಾ ನೀವು, ಏನು ಮಾಡೋದು ಅನ್ನೋದು ಇದು ಕಾರ್ಡ್ ಹೇಳ್ತಾ ಇದೆ. ಯೋಚನೆ ಮಾಡಬೇಡಿ, ಎಲ್ಲ ಚೆನ್ನಾಗಾಗುತ್ತೆ. ಇನ್ನೊಂದು ಕಾರ್ಡ್ ತೆಗೆದುಬಿಡ್ತೀನಿ, ಫೈನಲ್ ಕಾರ್ಡ್. ಮೆಡಿಟೇಷನ್, ಎಲ್ಲ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಆ ಒಂದು ಸ್ಟ್ರೆಂತ್, ಇದು
ಲಿಯೋ ಕಾರ್ಡ್. ನೀವು ಒಂದು ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ನೀವು ಅದನ್ನು ನಡ್ಸ್ಕೊಂಡು ಹೋಗ್ತೀರಾ ಮುಂದೆ. ಮತ್ತು ನಿಮಗೆ ಯಾವ ತಿಂಗಳಲ್ಲಿ ಮದುವೆ ಆಗ್ಬೋದು ಅನ್ನೋದನ್ನು ನಾನು ನೋಡ್ತೀನಿ. ಏಪ್ರಿಲ್, ನಾನು ಒಂದು 3 ಕಾರ್ಡ್ ತೆಗಿತೀನಿ. ಅದರಲ್ಲಿ ಯಾವ್ದು ಬರುತ್ತೆ? ಫೆಬ್ರವರಿ, 1 more, ಮಾರ್ಚ್. ಇದು 3 ತಿಂಗಳಲ್ಲಿ ನಿಮಗೆ 1 to 2 years ಅಲ್ಲಿ ಆಗ್ಬೋದು. ಮಾರ್ಚ್, ಫೆಬ್ರವರಿ ಆರ್ ಏಪ್ರಿಲ್ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಿಮ್ಮ ಒಂದು ಲಕ್ಕಿ ನಂಬರ್ಸ್ ನೋಡೋಣ. 45, 55, 55, 55, 28, 24, 75, 58, 30, number 2, 40, 90, 90, 68, 19 ಮತ್ತು 39 ಮತ್ತು 42. ಇಷ್ಟು ನಿಮ್ಮ ಒಂದು ಲಕ್ಕಿ ನಂಬರ್ಸ್ ಬಂದಿದೆ. ಸೊ ಇಷ್ಟು ಹೇಳ್ತಾ ಈ ಪೈಲ್ ನಂಬರ್ 1 ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಲೋ ಪೈಲ್ ನಂಬರ್ 2, ನೀವು ಈ ಯೆಲ್ಲೋ ಕ್ರೇಯಾನ್ ಆರಿಸ್ಕೊಂಡಿದ್ದೀರಾ. ಈ ಕಾರ್ಡ್ ಲಾಸ್ಟಲ್ಲಿ ನೋಡೋಣ. ನಿಮ್ಮ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ದಿ ಹರ್ಮಿಟ್, 5 of Wands, 2 of Pentacles, 8 of Cups, the Star ಮತ್ತೆ Knight of Wands. ಇಲ್ಲಿ 10 of Wands, 10 of Wands, 2 of Pentacles. ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಲವ್ ಲೈಫ್ ಇಲ್ಲಿ ಏನು ಕಾಣ್ತಾ ಇದೆ ನನಗೆ ಅಂತಂದ್ರೆ, ನಿಮ್ಮ ಒಂದು ಇದು ಅವರ ಎನರ್ಜಿ, ಇದು ನಿಮ್ಮ ಎನರ್ಜಿ. ಇಲ್ಲಿ ಅವರು ಒಂದು ನಿಮ್ಮಲ್ಲಿ ಒಂದು ಸ್ವಲ್ಪ ಏನೋ ಒಂದು ಲವ್ ಲೈಫಲ್ಲಿ ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆಗಿ ಸ್ವಲ್ಪ ಏನೋ ಇರ್ಬೋದು. ನೀವು ತುಂಬ ಅವರು ನಿಮ್ಮ ಮೇಲೆ ತುಂಬ ಡಾಮಿನೆನ್ಸ್, ತುಂಬ ಪೊಸೆಸಿವ್ನೆಸ್ ಇದೆ. ಎಲ್ಲ ನಾನು ಹೇಳ್ದಾಗೆ ಆಗಬೇಕು ಅನ್ನೋ ಥರ ಇರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಿಮ್ಮ ಒಂದು ಲವ್ ಲೈಫು ಸ್ವಲ್ಪ ಸಫರ್ ಆಗ್ತಾ ಇದೆ. ಮತ್ತು ಒಂದು ಅವರು ಒಂದು ಇದಕ್ಕೋಸ್ಕರ ಒಂದು ಸರಿ ಮಾಡೋಕ್ಕೋಸ್ಕರ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡಿದ್ರೆ ಇಲ್ಲಿ ನಿಮ್ಮ ಒಂದು ಎನರ್ಜಿ ಇಲ್ಲಿ ಏನಪ್ಪ ತೋರಿಸ್ತಾ ಇದೆ ಅಂತಂದರೆ, ನೀವು ಸ್ವಲ್ಪ ಯಾವುದನ್ನು ಹೇಳಿದ್ದನ್ನು ಕೇಳ್ತಾ ಇಲ್ಲ. ಕೇಳದೆ ಇರೋದು ಅವರ ಒಂದು ಎನರ್ಜಿ ನಲ್ಲಿ ನಿಮ್ಮ ಎನರ್ಜಿ ಇಬ್ಬರದೂ ಸೇರಿ ಇಲ್ಲಿ ಸ್ವಲ್ಪ ಏನಾಗ್ತಾ ಇದೆ, ಕ್ಲಾಶಸ್ ಆಗ್ತಾ ಇದೆ. ಕೆಲವು ಸರಿ ನೀವು ಅವ್ರು ಹೇಳಿದ್ದಕ್ಕೆಲ್ಲ ಒಪ್ಕೋತೀರಾ, ಆಯಿತು ಮಾಡೋಣ ಅಂತ ಅನ್ಕೋತೀರಾ. ಆದರೆ ಏನಾಗ್ತಾ ಇದೆ ಇಲ್ಲಿ ಅಂತಂದರೆ, ಇಬ್ರಿಗೂ ಒಂಥರ ಒಂದು ಹೊಂದಾಣಿಕೆ ಬರ್ತಾ ಇಲ್ಲ. ಇಲ್ಲಿ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ಸರಿ ಹೊಂದಾಣಿಕೆ ಬರ್ತಾ ಇಲ್ಲ.
ಮತ್ತು ನಿಮ್ಮ ಒಂದು ಅನ್ಮ್ಯಾರಿಡ್ ಪರ್ಸನ್ ಯಾರಿದ್ದೀರಾ ಇಲ್ಲಿ ಅವ್ರದ್ದು ಅಷ್ಟೇ ಮುಂದೆ ಒಂದು ಮದುವೆ ಯಾವುದು ನನಗೆ ಅಷ್ಟೊಂದು ಸರಿಯಾಗಿ ಕಾಣ್ತಾ ಇಲ್ಲ ಇಲ್ಲಿ. ಸ್ವಲ್ಪ ಎನರ್ಜಿ ಕಡಿಮೆ ಇದೆ. ಮನೆಯಲ್ಲಿ ಸ್ವಲ್ಪ ಒಪ್ತಾ ಇಲ್ಲ ನೀವು ಹೇಳಿದ್ದಕ್ಕೆ. ಆ ಥರ ಒಂದು ನಡೀತಾ ಇದೆ. ಆ ಥರ ನಡೀತಾ ಇರೋದ್ರಿಂದ ಇಲ್ಲಿ ಮದುವೆ ಸ್ವಲ್ಪ ತುಂಬ ಮುಂದೆ ಹೋಗ್ತಾ ಇದೆ. ನೀವೇನು ಹೇಳ್ತೀರಾ? ನಾನೇ ಹೇಳ್ದಂಗೆ ನಡಿಬೇಕು, ನಾನು ನೋಡಿದ ಹುಡುಗಿನೇ ಹುಡುಗನನ್ನೇ ನಾನು ಮದುವೆ ಆಗೋದು ಅಂತ ಹೇಳ್ತೀರಾ ಮನೆಯಲ್ಲಿ. ಆದ್ದರಿಂದ ಸ್ವಲ್ಪ ಮನೆಯಲ್ಲಿ ಮಾತುಗಳಾಗುತ್ತೆ. ಯಾವುದೋ ಒಂದು ಹುಡುಗನೋ ಹುಡುಗಿನೋ ನೋಡೋಕ್ಕೆ ಹೋದವಾಗ ನಿಮಗೆ ಆ ಥರ ಆಗಿ ನಿಂತು ಹೋಗ್ತಾ ಇದೆ. ಮತ್ತು ಇಲ್ಲಿ ಒಂದೊಂದು ಸರಿ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನಿಮ್ಮ ಒಂದು ಎನರ್ಜಿನಲ್ಲಿ ಸ್ವಲ್ಪ ಯಾವುದಾದ್ರೂ ಒಂದು ಒಳ್ಳೆ ಕಡೆ ಬಂದರೆ ಅದೇನಾಗುತ್ತೆ, ನೀವು ಸ್ವಲ್ಪ ಮನಸ್ಸಿಗೆ ಒಂಥರ ನಿಮಗೆ ಅಷ್ಟೊಂದು ಶಾಂತಿ ಇಲ್ಲ. ಅಂದರೆ ನನಗೆ ಬೇಡ ಆ ಥರದ್ರಲ್ಲಿ ನಡೀತಾ ಇದೆ. ಇದು ಎರಡು ಬ್ಯಾಲೆನ್ಸ್ ಇಲ್ಲ. ಯಾವುದ್ರಲ್ಲಿ ಮನೆಯವ್ರನ್ನ ಹೇಳಿದ್ದನ್ನ ನೀವು ಕೇಳಲ್ಲ, ನೀವು ಹೇಳಿದ್ದನ್ನ ಮನೆಯವರು ಒಪ್ತಾ ಇಲ್ಲ. ಆ ಥರ ಆಗಿ ಇದು ಮುಂದೆ 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 ಹೋಗ್ತಾ ಇದೆ. ತುಂಬ ಕಷ್ಟಪಟ್ಟು ನೀವು ಮನೆಯಲ್ಲಿ ಏನೋ ಒಂದು ಸಂಬಂಧ ಕೂಡ್ಸಕ್ಕೆ ಅಂತ ನೋಡ್ತಾರೆ. ಆದರೆ ಅದನ್ನ ನೀವು ಒಪ್ಕೊಳ್ಳಲ್ಲ. ಆ ಥರ ನಡೀತಾ ಇದೆ ಇಲ್ಲಿ. ಲವ್ ಒಂದು ಅಫೇರ್ನಲ್ಲೂ ಅಷ್ಟೇ, ರಿಲೇಷನ್ಶಿಪ್ನಲ್ಲೂ ಇದು ನಡೀತಾ ಇದೆ. ನಿಮಗೆ ಅಷ್ಟೊಂದು ಸರಿಗೆ ನಡೀತಾ ಇಲ್ಲ. ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ, ಜಗಳಗಳಾಗ್ತಾ ಇದೆ. ಇದು ಮದುವೆನಲ್ಲಿ ಕೊನೆಗೊಳ್ಳೋ ಒಂದು ಚಾನ್ಸ್ ನನಗೇನೋ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಏನು ಬೇಜಾರು ಮಾಡ್ಕೋಬೇಡಿ. ಬಿಲೀವ್ ಇನ್ ದಿ ಇಂಪಾಸಿಬಲ್. ನೋಡೋಣ ಮತ್ತೆ ಇದು ಒಂದು ಒರಾಕಲ್ ಕಾರ್ಡ್ಸ್ ಏನು ಹೇಳುತ್ತೆ, ಏನು ಮೆಸೇಜ್ ಕೊಡುತ್ತೆ ನೋಡೋಣ. ನಿಮ್ಮ ಒಂದು ಮದುವೆ ಅರೇಂಜ್ಡ್ ಮ್ಯಾರೇಜ್ ಆಗಲಿ ನನಗೆ ಸ್ವಲ್ಪ ಕಾಣ್ತಾ ಇಲ್ಲ, ದೂರ ಹೋಗ್ತಾ ಇದೆ, ದೂರದಲ್ಲಿದೆ. ಮತ್ತು ನೀವು ಇಫ್ ಯು ಆರ್ ಆಲ್ರೆಡಿ ಇನ್ ರಿಲೇಷನ್ಶಿಪ್, ಅದರಲ್ಲೂ ತುಂಬ ಒಂದು ಎನರ್ಜಿ ಅಷ್ಟೊಂದು ಚೆನ್ನಾಗಿಲ್ಲ. ಏಂಜಲ್ ಆಫ್ ಬ್ಯಾಲೆನ್ಸ್, ನಾನು ಹೇಳ್ದೆ ಅಲ್ಲ, ಬ್ಯಾಲೆನ್ಸ್ ಮಾಡ್ಕೋಬೇಕು. ನೀವು ಮನೆಯವರು ಹೇಳಿದ್ದಕ್ಕೆ ಒಂದು ಕೇಳಬೇಕು, ಇಲ್ಲ ನಿಮ್ಮ ಮನೆಯವರು ನೀವು ಹೇಳಿದ್ದಕ್ಕೆ ಒಪ್ಕೋಬೇಕು. ಆ ಥರ. ಮ್ಯಾಜಿಷಿಯನ್ ಆ್ಯಂಡ್ ದಿ ಮಿರರ್. ಒಂದು ನಿಮಿಷ ಇನ್ನೊಂದು ಕಾರ್ಡ್ ನೋಡ್ತೀನಿ ಏನು ಹೇಳ್ತಾ ಇದೆ ಅಂತ. ವಾಕಿಂಗ್ ಅವೇ. ಇದು ವುಮನ್ ಹೋಲ್ಡಿಂಗ್ ಅ ಕಾಯಿನ್. ಇದು ಏನಕ್ಕಪ್ಪ ಮುಂದೆ ಹೋಗ್ತಾ ಇದೆ ಅಂತ ನನಗಲ್ಲಿ ಗೊತ್ತಾಗ್ತಾ ಇಲ್ಲ. ಏಂಜಲ್ ಆಫ್ ಬ್ಯಾಲೆನ್ಸ್ ಅಂತ ಅಂದರೆ ಅದೇ ನಿಮಗೆ ಹೇಳ್ತಾ ಇದೆ, ಮುಂದಿನ ನಿಮ್ಮ ಒಂದು ಅದೇ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅವ್ರು ಹೇಳಿದ್ದು, ನೀವು ಹೇಳಿದ್ದು. ಮತ್ತು ವಾಕಿಂಗ್ ಅವೇ, ಅವ್ರು ಯಾವುದು ಒಪ್ಕೊಳ್ತಾ ಇಲ್ಲ. ನೀವು ನನಗೆ ಬೇಡ ಅಂತ ಹೇಳಿ ಗೋಯಿಂಗ್ ಅವೇ. ಮ್ಯಾಜಿಷಿಯನ್ ಆ್ಯಂಡ್ ದಿ ಮಿರರ್. ನೀವು ಇದನ್ನು ಒಂದು ಸರಿ ಮಾಡಬೇಕು ಅಂತ ಅಂದರೆ ಇದು ಮ್ಯಾಜಿಕ್ಕೇ ಆಗಬೇಕಿಲ್ಲಿ. ಅದೇ ಬಿಲೀವ್ ಇನ್ ದಿ ಇಂಪಾಸಿಬಲ್ ಅಂತ ಹೇಳ್ತಾ ಇದಲ್ಲ, ಹಾಗೆ ಮ್ಯಾಜಿಕ್ ಆಗಿ ಒಂದು ಕಷ್ಟ ಇದೆ. ಇದು ಸರಿಯಾಗೋ ಒಂದು ಚಾನ್ಸಸ್ ಕಡಿಮೆ. ಮತ್ತು ನೋಡೋಣ ಈ ನನ್ನ ಒಂದು ಮೆಸೇಜಸ್ ಏನು ಹೇಳ್ಬೋದು. ಹ್ಯಾಂಡ್ ಮೇಡ್ ಮೆಸೇಜಸ್. ಕ್ರೈಯಿಂಗ್. ನಾನು ಹೇಳ್ದೆ ಅಲ್ಲ, ಯಾವುದನ್ನು ಒಪ್ಕೊಳ್ಳಲ್ಲ, ಬೇಡ ಅಂತ ಅಂತೀರಾ. ಸ್ವಲ್ಪ ಮೆಡಿಟೇಷನ್ ಎಲ್ಲ ಮಾಡಬೇಕು. ನೀವು ಮೆಡಿಟೇಷನ್ ಮಾಡಿ ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಯಾಕೆ ಇದು ಹೀಗಾಗ್ತಾ ಇದೆ ಅನ್ನೋದನ್ನ ನೋಡಿ ನೀವು ಸ್ವಲ್ಪ ಸರಿ ಮಾಡ್ಕೋಬೇಕು. ಮನಿ. ಒಂದು ನಿಮಿಷ. ಇದು ಹೋಪ್.
ಹೋಪ್ ಇಟ್ಕೊಳ್ಳಿ. ಇನ್ನೊಂದು ತೆಗಿತೀನಿ, ಲಾಸ್ಟ್ ಒನ್ ನೋಡೋಣ. ವಿದಿನ್ 1-4-6 months. ಇಲ್ಲಿ ಏನಪ್ಪ ಅಂತಂದರೆ, ಈ ಮ್ಯಾಜಿಷಿಯನ್ ಆ್ಯಂಡ್ ದಿ ಮಿರರ್ ಕಾರ್ಡ್ ಬಂದಿರೋದ್ರಿಂದ ನೀವು ಸ್ವಲ್ಪ ಈ ಹಠ ಮಾಡೋದು, ಬೇಡ ಅಂತ ಹೇಳೋದು, ಆ ಥರ ಒಂದು ಬೇಜಾರು ಮಾಡ್ಕೊಳ್ಳೋದು ಅದೆಲ್ಲ ಬಿಟ್ಟು ನೀವು ಸ್ವಲ್ಪ ಮೆಡಿಟೇಟ್ ಮಾಡಿ, ಯಾವುದೇ ವಿಷಯಕ್ಕಾಗಲಿ ಅದು ನಿಂತು ಹೋಗೋ ಒಂದು ನನಗೆ ಕಾಣಿಸ್ತಾ ಇಲ್ಲ. ಏನು ಅದಕ್ಕೆ ರೀಸನ್ ಏನಪ್ಪ ಅಂತಂದರೆ, ಸ್ವಲ್ಪ ಏನಾದರೂ ಒಂದು ಹಣಕಾಸಿನ ತೊಂದರೆ ಆಗಿರ್ಬೋದು, ಅದೆಲ್ಲ ಸರಿ ಮಾಡ್ಕೊಳ್ಳಿ. ಇಲ್ಲಿ ಇನ್ ಆ್ಯಂಡ್ ಯಾಂಗ್ ಇದಿದೆ, ಒಂದು ಎನರ್ಜಿ ಇರೋದ್ರಿಂದ ಇಲ್ಲಿ ಬೆಂಕಿ ಮತ್ತು ನೀರು, ನಾನು ಹೇಳ್ದ ಹಾಗೆ ಸ್ವಲ್ಪ ಈ ಜಗಳಗಳು, ಆರ್ಗ್ಯುಮೆಂಟ್ಸು ಅದೆಲ್ಲ ಕಡಿಮೆ ಮಾಡಿಕೊಂಡು ನೀವು ನಿಮ್ಮ ಒಂದು ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಂಡಾವಾಗ ಸ್ವಲ್ಪ ಯಾವುದೇ ವಿಷಯಕ್ಕಾಗಲಿ, ಅದು ಮದುವೆ ಏನೋ ಒಂದು ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಆಗಿನ ಅಥವಾ ಒಂದು ಏನಕ್ಕಾದರೂ ಅದು ಏನಕ್ಕೆ ಇರಲಿ ಮುಂದೆ ಅದನ್ನು ಸರಿ ಮಾಡ್ಕೋಬೇಕು. ನೀವು ಅದನ್ನು ನೀವೇ ಯೋಚನೆ ಮಾಡಿ ಸರಿ ಮಾಡ್ಕೊಂಡಾಗ ಅದು ಒಂದು ಹೋಪ್ ಇದೆ. ವಿದಿನ್ 1-4-6 months ನಿಮ್ಮ ಒಂದು ಮದುವೆ ಆಗೋ ಒಂದು ಚಾನ್ಸ್ ಇರಬಹುದು ಅಂತ ಹೇಳ್ತಾ ಇದ್ದೀನಿ. ತುಂಬ ಕಷ್ಟಪಟ್ಟು ಎಫರ್ಟ್ಸ್ ಹಾಕ್ಕೊಂಡು ಇದನ್ನ ಮುಂದೆ ಹೋಗಬೇಕು. ಅಷ್ಟೊಂದು ಈಸಿಯಾಗಿ ಆಗಲ್ಲ ಇದು. ನೀವು ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಟ್ರೈ ಮಾಡಿ, ಒಂದು ನಿಮ್ಮ ಒಂದು ಹಠ ಅದು ಎಲ್ಲ ಬಿಟ್ಟು ಒಂದು ಟ್ರೈ ಮಾಡಿದಾಗ ಇದು ಮುಂದೆ ಆಗ್ಬೋದು. ಮ್ಯಾಜಿಕ್, ಇಂಪಾಸಿಬಲ್ ಎಲ್ಲ ವರ್ಡ್ಸ್ ನೀವು ಅರ್ಥ ಮಾಡ್ಕೊಳ್ಳಿ. ಮೇ ಅಥವಾ ಇನ್ನೊಂದು ಕಾರ್ಡ್ ಫೆಬ್ರವರಿ, ಮಾರ್ಚ್. ನಿಮ್ಮ ಒಂದು ಇದೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು, ಈಗ ನೋಡಿ ಇಲ್ಲಿ ಮನಿ ಇದೆ, ಇದು ವುಮನ್ ಹೋಲ್ಡಿಂಗ್ ಎ ಕಾಯಿನ್. ನಿಮಗೆ ಒಂದು ಒಳ್ಳೆಯ ಸಂಬಂಧ ಮುಂದೆ ಬಂದರೆ, ಯಾರಾದರೂ ಒಂದು ರಿಚ್ ಪರ್ಸನ್ ಒಂದು ಇದ್ದರೆ, ನೀವು ಬಂದಾಗ ನೀವು ನಿಮ್ಮ ಒಂದು ಡಿಸಿಷನ್ ತಗೊಳ್ಳಿ. ತುಂಬ ಯೋಚನೆ ಮಾಡಿ ಡಿಸಿಷನ್ ತಗೊಂಡಾವಾಗ ಇನ್ನು 1 ತಿಂಗಳು ಅಥವಾ 4 ಅಥವಾ 6 ತಿಂಗಳಲ್ಲಿ ನಿಮ್ಮ ಒಂದು ಮೇ, ಫೆಬ್ರವರಿ, ಮಾರ್ಚ್ ಅದರಲ್ಲಿ ಆಗಬಹುದು, ಮದುವೆ ಆಗಬಹುದು ಅನ್ನೋ ಒಂದು ಇದನ್ನು ನಾನು ಇಲ್ಲಿ ಕಾಣ್ತಾ ಇದೆ, ಅದನ್ನು ನಾನು ಹೇಳ್ತಾ ಇದ್ದೀನಿ. ಇಷ್ಟೇ. ಮತ್ತೆ ನಿಮ್ಮ ಒಂದು ಲಕ್ಕಿ ನಂಬರ್ಸ್ ನೋಡೋಣ. ಲಕ್ಕಿ ನಂಬರ್ಸ್ ಏನೇನಿದೆ? 11, ಟ್ವಿನ್ ಫ್ಲೇಮ್, 7, 5, 51, 55, 85 ಮತ್ತೆ 75 ಮತ್ತೆ 45 ಮತ್ತೆ 15 ಮತ್ತೆ 19, 66 ಮತ್ತೆ 40. ಇಲ್ಲಿ ಟ್ವಿನ್ ಫ್ಲೇಮ್ ಇದೆ, 55 ಇದೆ, 66 ಇದೆ. ಅದು ನಾನು ಹೇಳ್ದ ಹಾಗೆ ನಿಮ್ಮ ಒಂದು ಹಠ ಅದೆಲ್ಲ ಬಿಟ್ಟು ಬ್ಯಾಲೆನ್ಸ್ ಮಾಡಿಕೊಂಡು ನೀವು ತುಂಬ ಎಫರ್ಟ್ಸ್ ಹಾಕಿ ಒಂದು ಟ್ರೈ ಮಾಡಿ, ಒಂದು ಗಟ್ಟಿ ಮನಸ್ಸು ಮಾಡಿ ಮುಂದೆ ಇದನ್ನು ನಡ್ಸ್ಕೊಂಡು ಹೋದವಾಗ ಇದು ಆಗೋ ಒಂದು ಇದರಲ್ಲಿ ಇದೆ. ಆದರೆ ತುಂಬ ಎಫರ್ಟ್ಸ್ ಹಾಕ್ಕೋಬೇಕು ನೀವು ಇದರಲ್ಲಿ ಅಂತ ಹೇಳ್ತಾ, ಇದು ಪೈಲ್ ನಂಬರ್ 2 ಇದು ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಪೈಲ್ ನಂಬರ್ 3 ನೀವು ಈ ಬ್ಲೂ ಕ್ರೇಯಾನ್ ಆರಿಸ್ಕೊಂಡಿದ್ದೀರಾ. ಇದು ಕಾರ್ಡ್ ಲಾಸ್ಟಲ್ಲಿ ನೋಡೋಣ. ಈಗ ನಿಮ್ಮ ಒಂದು ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ.
Justice card, 8 of swords, 8 of swords, ಮತ್ತೆ 2 of cups. Wow, 2 of cups, the chariot, the fool card, ಮತ್ತೆ 7 of cups, 7 of cups ಬಂದಿದೆ. ಇಲ್ಲಿ 9 of wands, 9 of wands, ಮತ್ತೆ 2 of swords, bottom of the deck. ಇಲ್ಲಿ ನಂಗೆ ಏನು ಅನ್ನಿಸ್ತಾ ಇದೆ ಅಂತಂದ್ರೆ, ನಿಮ್ದು ಒಂದು ಲವ್ ಮ್ಯಾರೇಜ್ ಆಗೋ ಒಂದು ಚಾನ್ಸ್ ಇದೆ. ಈಗಾಗಲೇ ನೀವು ರಿಲೇಶನ್ಶಿಪ್ನಲ್ಲಿರೋರು ನಿಮ್ಮ ಒಂದು ಏನು ನಡೀತಾ ಇದೆ ಇಲ್ಲಿ ಅಂತಂದ್ರೆ, ನಿಮ್ಮಲ್ಲಿ ಒಬ್ರಿಗೊಬ್ರಿಗೆ ತುಂಬ ಪ್ರೀತಿ ಇದೆ ಇದ್ರೂ ಸಹಿತ, ಮತ್ತೆ ನಿಮ್ಮ ಒಂದು ಮನೆಯಲ್ಲಿ ಸ್ವಲ್ಪ ಹೇಳಿದಾಗ ಮನೆಯಲ್ಲಿ ಸ್ವಲ್ಪ ಒಂದು ಒಂದು ಒಪ್ಕೊಳ್ಳಲ್ಲ, ಒಂದು ಅದು ಕಾಣ್ತಾ ಇದೆ ಕೆಲವು. ಇಲ್ಲಿ ನೋಡಿ, ಇದು ಅವರ ಮನೆ, ಅವ್ರ ಮನೆಯಲ್ಲಿ ಸ್ವಲ್ಪ ಬೇಡ ಆ ಥರ ಒಂದು ಅಪೋಸಿಷನ್ನು, ಆ ಥರ ಒಂದು ಏನೋ ಬರ್ತಾ ಇದೆ. ಇಲ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು, ಹೇಳೋದಾ ಬಿಡೋದಾ ಅನ್ನೋ ಒಂದು ಇದರಲ್ಲಿ ಯೋಚನೆನಲ್ಲಿದ್ದೀರಾ. ಅವ್ರ ಮನೆಯಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು. ಏನೇ ಒಂದು ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಬಂದ್ರೂ ಸಹಿತ ಇಬ್ರು ಬ್ಯಾಲೆನ್ಸ್ ಮಾಡ್ಕೊಂಡವಾಗ ನಿಮ್ಮ ಒಂದು ಮದುವೆ ಆಗೋ ಒಂದು, ನಿಮ್ಮ ಲವ್ ಲೈಫು ಒಂದು ಸಕ್ಸಸ್ ಆಗೋ ಒಂದು ಚಾನ್ಸ್ ಇದೆ. ಇಲ್ಲಿ ಫೂಲ್ ಕಾರ್ಡ್ ಮತ್ತು ಚಾರಿಯಟ್ ಕಾರ್ಡ್ ಇರೋದ್ರಿಂದ ನಿಮ್ಮ ಒಂದು ಇಲ್ಲಿ ಎನರ್ಜಿ, ನೀವು ಒಂದು ಕರ್ಕರಾಶಿಯವರಾಗಿರ್ಬಹುದು. ಅದು ಏನಪ್ಪ ತೋರಿಸ್ತಾ ಇದೆ ಅಂತಂದರೆ, ನೀವು ಒಂದು ಒಳ್ಳೆ ಇದರಲ್ಲಿ ಇದ್ದೀರಾ ಜಾಬಲ್ಲಿ, ಮತ್ತು ನಿಮಗೆ ತುಂಬ ಇಮೋಷನ್ಸು, ತುಂಬ ಇಲ್ಯೂಷನ್ಸು, ಮುಂದೆ ಹೀಗಿರಬೇಕು ಹಾಗಿರಬೇಕು, ಮುಂದೆ ನಾವು ನಮ್ಮ ಜೀವನ ತುಂಬ ನಾನಾ ರೀತಿಯ ಕನಸುಗಳನ್ನೆಲ್ಲ ಕಟ್ಕೊಂಡಿದ್ದೀರಾ. ಅದನ್ನು ನಡೆಯುತ್ತೋ ಇಲ್ವೋ ಅನ್ನೋ ಒಂದು ಇದು ನಿಮಗೆ ಒಂದೊಂದು ಸರಿ ಯೋಚನೆ ಆಗುತ್ತೆ. ಆದರೆ ನಡ್ಕೊಂಡು ಹೋಗುತ್ತೆ. ನೀವು ಏನನ್ನ ಒಂದು ಹುಡುಕಿ ಹೊರಟಿದ್ದೀರಾ ನಿಮ್ಮ ಮುಂದಿನ ಜೀವನದಲ್ಲಿ, ಆ ಒಂದು ಸುಖ ಸಂತೋಷ ಒಂದು ಸಿಗೋ ಚಾನ್ಸಸ್ ಕಾಣ್ತಾ ಇದೆ ಇಲ್ಲಿ. ನಿಮ್ಮ ಒಂದು ಅರೇಂಜ್ಡ್ ಮ್ಯಾರೇಜ್ ಆಗಿರ್ಬೋದು. ಅರೇಂಜ್ ಮ್ಯಾರೇಜ್ ಅಂತಂದರೆ, ನೀವು ಒಂದು ಪ್ರೀತಿಸಿದ ನೀವು ಒಂದು ಹುಡುಗನ ಮನೆಯವರು ಒಪ್ಪಿ ಮದುವೆ ಮಾಡೋ ಒಂದು ಇದು ಇದೆ ಇಲ್ಲಿ ಕಾಣ್ತಾ ಇದೆ. ನೀವೇನು ಹುಡುಕಿ ಹೊರಟ್ಕೊಂಡಿದ್ದೀರಾ ಅದನ್ನು ನಡೆಯುತ್ತೆ. ಅದು ಸ್ವಲ್ಪ ಅದರಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಮನೆಯವ್ರ ಹತ್ರ ಹೇಳಿದಾಗ ಇದು ಬ್ಯಾಲೆನ್ಸ್ ತೋರಿಸುತ್ತೆ. ಮನೆಯಲ್ಲಿ ಸ್ವಲ್ಪ ಹಾ ಹೂ ಅಂತ ನಡೆಯುತ್ತೆ. ಸ್ವಲ್ಪ ಅದು ನಡೆದಾಗ ನೀವು ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು, ಸ್ವಲ್ಪ ತಡ್ಕೊಂಡು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನಿಮ್ಮ ಒಂದು ಪ್ರೀತಿಯ ಜೀವನ ಒಂದು ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಇಲ್ಲಿ ಇವೆಲ್ಲ ಕಾರ್ಡ್ಸಿಂದ. ಮತ್ತು ಇಮೋಷನ್ಸ್ ಅದೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ಇದೆಲ್ಲ ಇರುವಾಗ ನೀವು ಏನು ಮಾಡಬೇಕು, ಸ್ವಲ್ಪ ಪೇಷನ್ಸ್ ತಗೊಂಡು ಏನೇ ಮಾತುಕತೆಗಳು ಬಂದಾಗ ಸ್ವಲ್ಪ ಪೇಷನ್ಸಿಂದ ನೀವು ಮಾತುಕತೆ ನಡೆಸ್ಕೋಬೇಕಾಗತ್ತೆ. ಇಲ್ಲಿ ನಿಮಗೆ ಏನು ಮಾಡಬೇಕು ಅಂತ ತೋಚದೇ ಇರುವಾಗ ಸ್ವಲ್ಪ ಧ್ಯಾನ ಮಾಡಿ ದೇವ್ರ ಹತ್ರ, ಸ್ವಲ್ಪ ಮನಸ್ಸಿಗೆ ಸಮಾಧಾನ ಶಾಂತಿ ಎಲ್ಲ ತಗೊಂಡು ಏನು ಮಾಡಬೇಕು ಮುಂದೆ ಅಂತ ಯೋಚನೆ ಮಾಡಿ ಮುಂದೆ ಹೋದಾಗ ನಿಮ್ಮ ಒಂದು ಲೈಫ್ ಸಕ್ಸಸ್, ಲವ್ ಲೈಫ್ ಸಕ್ಸಸ್ ಆಗೋದು ಒಂದು ಚಾನ್ಸ್ ಇಲ್ಲಿ ನನಗೆ ಕಾಣ್ತಾ ಇದೆ. ಸ್ವಲ್ಪ ಬರ್ಬೋದು, ಒಂದೆರಡು ಮೂರು ಅಬ್ಸ್ಟಕಲ್ಸ್ ಇರ್ಬೋದು, ಆದರೆ ಹೆದರ್ಕೋಬೇಡಿ, ಧೈರ್ಯವಾಗಿ ಮುಂದೆ ಹೋಗಿ. ನಿಮ್ಮೇನು ಒಂದು ಲವ್ ಲೈಫ್ ಇದೆ ರಿಲೇಷನ್ಶಿಪ್ನಲ್ಲಾಗಲಿ ಅದರಲ್ಲಿ ಮುಂದೆ ಹೋದಾಗ ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್. ನೋಡಿದ್ರಾ,
ಹೆದರ್ಕೋಬೇಡಿ. ಸ್ವಲ್ಪ ಇಲ್ಲಿ ಕಾಣ್ತಾ ಇದೆ, ಇದು 2 ಕಾರ್ಡಿಂದ ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ, ನಿಮಗೆ ಸ್ವಲ್ಪ ಏನಾಗುತ್ತಪ್ಪ ಮುಂದೆ, ಏನು ಹೇಳ್ಬೋದು ಅವರು ಮನೆಯಲ್ಲಿ, ನಡೆಯುತ್ತಾ ಇಲ್ವಾ ಅನ್ನೋ ಒಂದು ಯೋಚನೆಗಳಿದೆ ನಿಮಗೆ. ಅದನ್ನೆಲ್ಲ ಬಿಟ್ಟು ಹ್ಯಾವ್ ಫೇತ್ ಇನ್ ಯೋರ್ ಡ್ರೀಮ್ಸ್ ಅಂತ ಹೇಳ್ತಾ ಇದೆ ನಿಮ್ಮ ಒಂದು ಆನ್ಸರ್. ಇಲ್ಲಿ ಮತ್ತೆ ಇನ್ನೊಂದು 2-3 ಕಾರ್ಡ್ಸ್ ನೋಡೋಣ. ಕಾಂಟ್ರಾಕ್ಟ್, ಅಟ್ಯಾಚ್ಮೆಂಟ್, ಇನ್ನೂ ಒಂದು ನೋಡೋಣ. ಡಿಸಿಟ್, ಡೋರ್ ಟು ಪರ್ಸನಲ್ ಹೀಲಿಂಗ್ ಅಂಡ್ ಹ್ಯಾಪಿನೆಸ್. ಇದು 3 ಕಾರ್ಡ್ ನೋಡಿದಾಗ ನನಗೇನು ಅನಿಸುತ್ತೆ ಅಂತಂದರೆ, ನಿಮ್ಮ ಒಂದು ಲವ್ ಲೈಫ್ ನಾನು ಮೊದಲೇ ಹೇಳಿದೆ ಸ್ಟ್ರಾಂಗ್ ಆಗಿದೆ ಅಂತ. ಸ್ಟ್ರಾಂಗ್ ಆಗಿದೆ. ಡಿಸಿಟ್, ಯಾರೇ ಬಂದು ಏನೇ ಹೇಳಿದ್ರು, ಏನೇ ಒಂದು ಬೇಡ ಅಂತ ಒಂದು ಅದನ್ನು ತಡೆ ಹಿಡಿಯೋಕ್ಕೆ ನೋಡಿದ್ರು ಸಹಿತ ಅದು ಆಗೋ ಒಂದು ಇದರಲ್ಲಿ ಇದೆ. ನಿಮಗೆ ಒಂದು ಸ್ವಲ್ಪ ಇದೆ ಏನಪ್ಪ ಮಾಡೋದು ಅನ್ನೋದು ಒಂದು ಇದ್ದಾಗ ನಿಮಗೆ ಅದು ಸ್ಟ್ರಾಂಗ್ ಆಗಿದೆ. ಒಂದು ಅಟ್ಯಾಚ್ಮೆಂಟ್ ಇದೆ ನಿಮ್ಮಿಬ್ಬರಲ್ಲಿ. ಒಂದು ಅಟ್ಯಾಚ್ಮೆಂಟ್ ಇದ್ದಾವಾಗ ಒಂದು ಒಪ್ಪಂದಕ್ಕೆ ಬರ್ತೀರಾ ನೀವು. ಒಂದು ಒಪ್ಪಂದಕ್ಕೆ ಬಂದು ಅದು ಒಂದು ಲವ್ ಮ್ಯಾರೇಜ್ ಆಗೋ ಒಂದು ಚಾನ್ಸಸ್ ಇದೆ ಇಲ್ಲಿ ಅಂತ ನಾನು ಹೇಳ್ತೀನಿ ಇಲ್ಲಿ. ಮತ್ತು ನಾನು ಹೇಳ್ದಾಗೆ ಸ್ವಲ್ಪ ದೇವ್ರ ಧ್ಯಾನ ಮಾಡಿ, ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಸ್ವಲ್ಪ ಒಂದು ಒಳ್ಳೆ ಎನರ್ಜಿನ ಇನ್ವೈಟ್ ಮಾಡ್ಕೊಳ್ಳಿ ನೀವು ನಿಮ್ಮ ಒಂದು ಲವ್ ಲೈಫಲ್ಲಿ. ಮಾಡ್ಕೊಂಡಾವಾಗ ಈ ಒಂದು ಲವ್ ಮ್ಯಾರೇಜ್ ಆಗೋ ಒಂದು ಚಾನ್ಸ್ ಇದೆ. ಮನಿ, ಡೋರ್ ಟು ಪರ್ಸನಲ್ ಹೀಲಿಂಗ್ ಅಂಡ್ ಹ್ಯಾಪಿನೆಸ್, ಅಬಂಡೆನ್ಸ್, ಬ್ಲೆಸ್ಸಿಂಗ್ಸ್, ಮತ್ತೆ ಸ್ಟ್ರೆಂತ್. ನಾನು ಹೇಳಿದೆ ಅದು ಸ್ಟ್ರಾಂಗ್ ಆಗಿದೆ ನಿಮ್ಮ ಬಾಂಡಿಂಗ್ ಒಂದು. ಅದನ್ನು ನೀವು ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ಒಂದು ಮನೆ, ಅವ್ರ ಮನೆ, ನಿಮ್ಮ ಮನೆಯಲ್ಲಿ ನ್ಯೂ ವೆಹಿಕಲ್, ಇದು ಚಾರಿಯಟ್ ಒಂದು, ನೀವು ಒಂದು ಹೊಸ ಒಂದು ವೆಹಿಕಲ್ ಬೈ ಮಾಡ್ತೀರಾ ಅನ್ನೋದನ್ನ ತೋರಿಸುತ್ತೆ ಈ ಚಾರಿಯಟ್. ಮತ್ತೆ ಫೈನಲ್ ಸೆಲೆಬ್ರೇಷನ್ ಇದೆ. ನೀವೆಲ್ಲ ಇದನ್ನ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಮುಂದೆ ಹೋದಾಗ ನಿಮಗೆ ಮುಂದೆ ಒಳ್ಳೆ ಒಂದು ಲೈಫ್ ಇದೆ. ನೀವು ಮುಂದೆ ಒಂದು ವೆಹಿಕಲ್ ತಗೊಳ್ಳೋ ಒಂದು ಯೋಗ ಇದೆ. ತುಂಬ ಮನಿ ಎಲ್ಲ ಬರೋ ಒಂದು ಅಬಂಡೆನ್ಸ್ ಎಲ್ಲ ಇದೆ. ಇದೆಲ್ಲ ಒಂದು ಕಾಣ್ತಾ ಇದೆ. ನಿಮ್ಮ ಒಂದು ಯಾವ ತಿಂಗಳಲ್ಲಿ ಒಂದು ಮದುವೆ ಆಗಬಹುದು ಅನ್ನೋದನ್ನ ನೋಡೋಣ. ಮೇ, ಏಪ್ರಿಲ್ ಅಥವಾ ಸೆಪ್ಟೆಂಬರ್. ಮೇ, ಏಪ್ರಿಲ್, ಸೆಪ್ಟೆಂಬರ್ ಈ ಒಂದು 3 ತಿಂಗಳಲ್ಲಿ ಯಾವುದಾದ್ರೂ ಒಂದು ತಿಂಗಳಲ್ಲಿ ನಿಮ್ಮ ಒಂದು ಮದುವೆ ಆಗೋ ಒಂದು ಚಾನ್ಸ್ ಇದೆ. ಮತ್ತು ನಿಮ್ಮ ಒಂದು ಲಕ್ಕಿ ನಂಬರ್ಸ್ 45, 36, 38, 42, number 6, number 9, 40, 58. ಸ್ವಲ್ಪ ತೆಗೆಯೋಣ. 7, 8, 10, 51, 82, 64. ಇಲ್ಲಿ ನೋಡಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ಆ ಥರ ನಿಮ್ಮ ಅಥವಾ ಒಂದು ಲಕ್ಕಿ ನಂಬರ್ಸು
ಆ ಥರ ಯಾವುದಾದ್ರೂ ಇದ್ದರೆ, ನಿಮ್ಮ ಲಕ್ಕಿ ನಂಬರ್ಸ್ ಯಾವುದಾದ್ರೂ ಇದ್ದರೆ ನೋಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಪೈಲ್ ನಂಬರ್ 3 ರೀಡಿಂಗ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ನನ್ನ ಮುಂದಿನ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು.